ಹೀಗೆ ಬೆಳ್ಳಂಬೆಳಗ್ಗೆ ಸರತಿ ಸಾಲಿನಲ್ಲಿ ನಿಂತು ಶಿವನ ದರ್ಶನ ಪಡೆಯುತ್ತಿರುವ ಭಕ್ತಾದಿಗಳು ಹರನಾಮ ಸ್ಮರಣೆ ಮಾಡುತ್ತಾ ಭಜನೆ ಕೀರ್ತನೆಗಳ ಮೂಲಕ ಭಕ್ತಿ ಭಾವದಿಂದ ಕಾಲ್ನಡಿಗೆಯಲ್ಲಿ ಬೆಟ್ಟವನ್ನು ಸುತ್ತುತ್ತಿರುವ ಭಕ್ತಾದಿಗಳು. ಈ ದೃಶ್ಯಗಳೆಲ್ಲ ಕಂಡು ಬಂದಿದ್ದು ಚಿಕ್ಕಬಳ್ಳಾಪುರ ತಾಲೂಕಿನ ವಿಶ್ವವಿಖ್ಯಾತ ನಂದಿ ಗಿರಿಧಾಮದ ತಪ್ಪಲಿನಲ್ಲಿ. ಹೌದು, ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿ ಗಿರಿಧಾಮವನ್ನು ಪ್ರದಕ್ಷಿಣೆ ಹಾಕಿದರೆ ಕೈಲಾಸ ಪರ್ವತವನ್ನು ಪ್ರದಕ್ಷಿಣೆ ಹಾಕಿದಷ್ಟೇ ಶ್ರೇಷ್ಠ ಎಂಬ ನಂಬಿಕೆ ಇದೆ. ಪ್ರತಿ ವರ್ಷದಂತೆ ಬೆಳಗಿನ ಜಾವ ಸಾವಿರಾರು ಭಕ್ತಾದಿಗಳು ತಮ್ಮ ಇಷ್ಟಾರ್ಥ ಸಿದ್ಧಿಗಾಗಿ ಸುಮಾರು 17 ಕಿಲೋಮೀಟರ್ ಕಾಲ್ನಡಿಗೆ ಮೂಲಕ ಪಂಚಗಿರಿಗಳ ಸಾಲಿನಲ್ಲಿರುವ ಶ್ರೇಷ್ಠ ನಂದಿ ಗಿರಿಧಾಮವನ್ನು ಪ್ರದಕ್ಷಿಣೆಗೆ ಮುಂದಾಗಿದ್ದರು. ಪ್ರದಕ್ಷಿಣೆಗೂ ಮುನ್ನ ಭೋಗನಂದೀಶ್ವರನ ದರ್ಶನ ಪಡೆಯಲು ಭಕ್ತಾದಿಗಳ ನಡುವೆ ನೂಕುನುಗ್ಗಲು ಉಂಟಾಗಿತ್ತು. ಮೇನ್ ಟೆಂಪಲ್ ದರ್ಶನ ಮಾಡ್ಕೊಳ್ಳಿ, ಮೂವ್ ಮಾಡಿಯಪ್ಪ, ಬನ್ನಿ ಮುಂದೆ ಬನ್ನಿ, ಮೇನ್ ಟೆಂಪಲ್ ದರ್ಶನ ಮಾಡ್ಕೊಳ್ಳಿ, ಮೂವ್ ಮಾಡಿ. ಇಷ್ಟಮ್ಮ ರಾಮನಾಮವು ಬಾಯಿಗೆ ಬರಲಿ, ಮೂವ್ ಮಾಡಿ ಮುಂದೆ ಮುಂದೆ ದರ್ಶನ ಮಾಡ್ಕೊಳ್ಳಿ. ಭೋಗಾನಂದೇಶ್ವರ ಮುಂದೆ ಮೂವ್ ಮಾಡಿ ದರ್ಶನ ಮಾಡ್ಕೊಳ್ಳಿ, ದೇವ್ರ ದರ್ಶನ ಮಾಡ್ಕೊಳ್ಳಿ, ದೇವ್ರ ದರ್ಶನ ಮಾಡ್ಕೊಂಡು ಮೂವ್ ಮಾಡಿ. ಮುಂದೆ ಬನ್ನಿ, ಮೂವ್ ಮಾಡಿ ದರ್ಶನ ಮಾಡ್ಕೊಳ್ಳಿ. ದರ್ಶನ ಮಾಡ್ಕೊಂಡವರು ಮೂವ್ ಮಾಡ್ತಾ ಇರ್ಬೇಕು. ಮೂವ್ ಮಾಡಿ ದರ್ಶನ ಮಾಡ್ಕೊಳ್ಳಿ, ದೇವ್ರ ದರ್ಶನ ಮಾಡ್ಕೊಂಡು ಮೂವ್ ಮಾಡ್ತಾರೆ. ದರ್ಶನ ಮಾಡ್ಕೊಳ್ಳಿ, ಭಗವಂತ ದರ್ಶನ ಮಾಡ್ಕೊಳ್ಳಿ. ಭೋಗನಂದೀಶ್ವರ ಯಾರು ಅಡ್ಡ ಇಲ್ಲ. ಬರಿಲ್ಲ ಬಲ್ಲವನ್ಯಾರ್ಯಾರೋ ಕೊಡುವೆ ನಿನ್ನಾಟ ಬಲ್ಲವನ್ಯಾರೋ. ನೋಡಿ ಮಡ್ಕಟ್ಟಿ ಕಾಣ್ತದ. బయట డిస్కౌంట్ ಟಿವಿ ನ್ಯೂಸಲ್ಲೆಲ್ಲ ನೋಡಿ. ಹರ ಹರ ಮಹಾದೇವ. ಶಿವಾಯ
ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಆಶಾರಾಣಿ, AVLGI ಚಿಕ್ಕಬಳ್ಳಾಪುರ ವಿಂಗ್ ಪ್ರೆಸಿಡೆಂಟು. ಇವತ್ತೇನಪ್ಪ ವಿಶೇಷ ಅಂದರೆ ನಂದಿಗಿರಿ ಪ್ರದರ್ಶನ 1938ರಲ್ಲಿ ಇದನ್ನು ಶುರು ಮಾಡಿದ್ರು. ಈಗಾಗಲೇ 87 ಇಯರ್ಸಿಂದ ಕಂಟಿನ್ಯೂಸ್ ಆಗಿ ನಡ್ಕೊಂಡು ಬರ್ತಾ ಇದೆ. ತುಂಬ ಚೆನ್ನಾಗಿರುತ್ತೆ, ಪ್ರಕೃತಿ ಜೊತೆ ಒಂದು ಒಡನಾಟ ಇರುತ್ತೆ. ಇವಾಗಿನ ಒತ್ತಡದ ಬದುಕಿಂದ ನಮ್ಗೊಂದು ದಿವಸ ರಿಲೀಫ್ ಆಗುತ್ತೆ. ನೀವು ಈಗಾಗಲೇ ಕೇಳಿದಿರಲ್ಲ, ಆಲ್ಮೋಸ್ಟ್ ಹಾರ್ಟ್ ಅಟ್ಯಾಕ್ಗಳು ತುಂಬ ಜಾಸ್ತಿ ಆಗ್ತಾ ಇದೆ. ಮೊದಲು ನಮ್ಮ ಹಿರಿಯರು ಹೇಳಿದ್ದು ಆಧ್ಯಾತ್ಮ ಪರವಾಗಿ, ಅದು ಒಂದು ಸತ್ಯನೇ. ನಮಗೆ ಶಾಂತಿ ನೆಮ್ಮದಿ ಎಲ್ಲ ಸಿಕ್ಕುತ್ತೆ, ನಾವು ಏನು ಅಂದ್ಕೊಂಡಿದ್ದೀವೋ ಅದೆಲ್ಲ ಈಡೇರುತ್ತೆ. ಅದ್ರ ಜೊತೆಗೆ ಈಗ ಸೈಂಟಿಫಿಕ್ ಆಗಿ ಹೋದ್ರೂ ನೀವು ನಡಿಗೆ ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಅನ್ನೋದು ಅವರು ಮುಂಚಿತವಾಗಿ ಅದನ್ನೆಲ್ಲ ನೀಟಾಗಿ ಪ್ಲ್ಯಾನ್ ಮಾಡಿದರು. ಹೀಗೆ ವರ್ಷಕ್ಕೊಂದ್ಸಲ ನಡೆಯೋದು, ತಿಂಗಳಿಗೊಂದ್ಸಲ ಉಪವಾಸ ಮಾಡೋದು, ಆ ಥರ ಎಲ್ಲ ಮಾಡ್ಕೊಂಡು ಬರ್ತಾಯಿದ್ರು. ಹಾಗಾಗಿನೇ ಅವರೆಲ್ಲ ಅಷ್ಟು ಆರೋಗ್ಯವಾಗಿ ಚೆನ್ನಾಗಿದ್ದರು. ನಾವು ಅದನ್ನೆಲ್ಲ ಈಗ ನಮ್ಮ ಮಾಧ್ಯಮ ಮಿತ್ರರಿಂದ ಇನ್ನೂ ಜಾಸ್ತಿ ಎಲ್ಲರಿಗೂ ತಿಳಿತಾ ಇದೆ. ನೀವೇ ನೋಡ್ತಾ ಇದ್ದೀರಲ್ಲ ಜನಸಾಗರ ಹೇಗೆ ಹರಿದು ಬರ್ತಾ ಇದೆ ಅಂತ. ಹಾಗಾಗಿ ಎಲ್ಲರೂ ನಡ್ಸ್ಕೊಂಡು ಹೋಗೋಣ, ನಡೆಯೋಣ, ದೇವ್ರ ದರ್ಶನ ಮಾಡೋಣ. ಮುಕ್ತಿಗೆ ಮಾರ್ಗ ಆಗುತ್ತೆ, ಆರೋಗ್ಯಕ್ಕೂ ಮಾರ್ಗ ಆಗುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನನ್ನ ಹೆಸರು ಅನಿತಾ ಸಾಯಿ. ನಾನು ಇದು 3rd ಟೈಮ್ ಬರ್ತಾಯಿದ್ದೀನಿ. ನಾವು 3 ಇಯರ್ಸಿಂದನೂ ಒಂದು ಗ್ರೂಪ್ ಜೊತೆ ಬರ್ತಿದ್ದೆ. ಸೊ ಈ ಸತಿ ನಂಗೆ ಖುಷಿ ಏನು ಅಂತ ಅಂದರೆ, ಫಸ್ಟಲ್ಲಿ ಬರೀ 4 ಜನದಿಂದ ಶುರು ಆದ್ವಿ. ಬಟ್ ನಾವು ಹುಡುಗಿರು ನೀವೇನು ಹೋಗ್ತೀರಾ ಅಂತ ಹೇಳಿ ಮಾತಾಡಿದರು. ಬಟ್ ಇಲ್ಲಿ ಬಂದಮೇಲೆ ಗೊತ್ತಾಯಿತು ನಾವು ನಡೆಯೋ ಕೆಲಸ ಎಲ್ಲ ದೇವ್ರು ನಡೆಸ್ತಾರೆ ನಮ್ಮನ್ನು ಅಂತ. ಥ್ಯಾಂಕ್ ಯು. ನಾವು ಟೋಟಲಾಗೆ ಒಂದು 15 ಜನ ಬಂದಿದ್ದೀವಿ. ಇವಾಗ ಸದ್ಯಕ್ಕೆ ಎಲ್ಲರೂ ಜೊತೆಲೇ ನಡ್ಕೊಂಡು ಹೋಗ್ತಾಯಿದ್ದೀವಿ. ಏನಂತ ನಾವು ಸ್ಟಾರ್ಟಿಂಗಿಂದ ಫಸ್ಟು ಸ್ಟಾರ್ಟ್ ಮಾಡಿದ್ದು ಪಂಚಾಕ್ಷರಿ ಸ್ತೋತ್ರದಿಂದ ಸ್ಟಾರ್ಟ್ ಮಾಡಿದ್ವಿ. ಅದು ನಾವು ಸ್ಟಾರ್ಟ್ ಮಾಡಿದ ತಕ್ಷಣ ಅಲ್ಲಿರೋ ಭಕ್ತಾದಿಗಳೆಲ್ಲ ನಮ್ಮ ಜೊತೆ ಸ್ಟಾರ್ಟ್ ಹೇಳ್ತಾ ಬಂದರು. ಸೊ ಇಲ್ಲಿವರೆಗೂ ನಾವು ಏನೇನು ಶಿವನ ಸ್ತೋತ್ರ ಇದೆಯೋ ಎಲ್ಲ ಹಾಡ್ಕೊಂಡು ಬರ್ತಾಯಿದ್ದೀವಿ. ಸೊ ನಮಗೆ ಗೊತ್ತಿಲ್ದಿರ ಆ ಭಕ್ತಿ ಭಾವನೂ ಜಾಸ್ತಿ ಹೆಚ್ಚಾಗಿ ಹೋಗ್ತದೆ. ಇನ್ನು ಪ್ರತಿ ವರ್ಷ ಆಷಾಢ ಮಾಸದ ಕೊನೆಯ ಸೋಮವಾರ ನಂದಿ ಗಿರಿಧಾಮ ಪ್ರದಕ್ಷಿಣೆ ಮಾಡಲು ರಾಜ್ಯದ ಮೂಲೆ ಮೂಲೆಯಿಂದ ಭಕ್ತಾದಿಗಳು ಆಗಮಿಸ್ತಾ ಇದ್ದು, ವರ್ಷದಿಂದ ವರ್ಷಕ್ಕೆ ನಂದಿ ಗಿರಿಧಾಮ ಪ್ರದಕ್ಷಿಣೆ ಮಾಡುವ ಭಕ್ತಾದಿಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದೆ. ಮುಂಜಾನೆ ತಂಪಾದ ವಾತಾವರಣದಲ್ಲಿ ಭಜನೆ, ಕೀರ್ತನೆ, ಶಿವನಾಮ ಸ್ಮರಣೆ ಮೂಲಕ ಹೆಜ್ಜೆ ಹಾಕಿದ ಭಕ್ತಾದಿಗಳು ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ ಎನ್ನುತ್ತಲೇ ನಿರಾಯಾಸವಾಗಿ ಕಣಿವೆ ಬಸವಣ್ಣನಿಗೆ ಪೂಜೆ ಸಲ್ಲಿಸಿದ ಬಳಿಕ ಕೊಂಚ ವಿರಾಮ ತೆಗೆದುಕೊಂಡು ಪುನಃ ಭೋಗನದೀಶ್ವರ ದೇವಸ್ಥಾನದ ಬಳಿ ಬಂದು ಶಿವನ ದರ್ಶನ ಪಡೆದು ತಮ್ಮೂರಿನತ್ತ ಹೆಜ್ಜೆ ಹಾಕಿದ್ರು. ಅದ್ರ ಬಗ್ಗೆ ಎರಡು ಮಾತು. ನನ್ನ ಹೆಸರು ಶೋಭಾ ಅಂತ. ನಾವು ಬೆಂಗಳೂರಿಂದ ಬಂದಿದ್ದೀವಿ. ಬಟ್ ಆ್ಯಕ್ಚುಲಾಗಿ ಬೆಂಗಳೂರಿಂದ ಗೌರಿಬಿದನೂರಿಗೆ ಅಕ್ಕನ ಮನೆಗೆ ಬಂದು ಅಕ್ಕನ ಮನೆಯಿಂದ ಇವಾಗ ನಂದಿ ಪ್ರದಕ್ಷಿಣೆಗೆ ಬರ್ತಾಯಿದ್ವಿ. ಇದು 6ನೇ ವರ್ಷದ ನಂದಿ ಪ್ರದಕ್ಷಿಣೆ ನಮ್ದು ಆಗ್ತಾ ಇರೋದು. ಬಟ್ ಹೇಗಿದೆ ಅಂತಂದರೆ ವರ್ಷಕ್ಕೂ ಜನ ಎಷ್ಟು ಇಂಪ್ರೂವ್ ಆಗ್ತಾ ಇದ್ದಾರೆ, ಎಷ್ಟೊಂದು ಜನ ಆಗ್ತಾ ಇದ್ದಾರೆ ಅಂದರೆ, ಈ ವರ್ಷ ಬಂದಿದ್ದ ಜನ ಒಂದು ಲಾಸ್ಟ್ ಟೈಮಿಂದ ಒಂದು 3 ಟೈಮ್ಸ್ ಜಾಸ್ತಿ ಆಗಿ ಬಂದಿದ್ದಾರೆ. ತುಂಬ ಅಂದರೆ ತುಂಬ ಚೆನ್ನಾಗಿದೆ. ಬಟ್ ಇಲ್ಲಿ ತುಂಬ ಸ್ಪಾನ್ಸರ್ಸ್ ಎಲ್ಲರೂ ಇರ್ತಾರೆ, ಒಂದು ಕಾಫಿ ಗೀಫಿ ಅಂತ ಕೊಡೋದು. ದೇವ್ರ ಭಕ್ತಾದಿಗಳಲ್ಲಿ ಅಲ್ಲ, ನಾವು ಅದನ್ನು ನಮ್ಮ ಕರ್ನಾಟಕದಲ್ಲಿ ನಾವು ಅದನ್ನು ಅಪ್ರಿಷಿಯೇಟ್ ಮಾಡಬೇಕು. ನಾವು ಅರುಣಾಚಲೇಶ್ವರಿಗೂ ಹೋಗಿದ್ದು, ನಮ್ಗೆ ಅಲ್ಲೆಲ್ಲ ನಮ್ಗೆ ಯಾರು ಏನೋ ಒಂದು ಕಾಫಿ ಆಗಲಿ ಯಾರೂ ನಮ್ಗೆ ಕೇಳೋರಿಲ್ಲ. ಬರೀ ಕಾಲಲ್ಲಿ ನಡ್ಕೊಂಡು ಹೋದ್ವು, ಬರೀ ಕಾಲಲ್ಲಿ ನಡ್ಕೊಂಬಂದ್ವು. ಬಟ್ ಇಲ್ಲಿ ನೋಡಿ ನಮ್ಮ ಕರ್ನಾಟಕದಲ್ಲಿ ಹೆಂಗಿದೆ ಅಂತಂದರೆ, ಯಾವುದೇ ದೇವಸ್ಥಾನಗಳಿಗೂ ಹೋಗಲಿ ಪ್ರಸಾದ ಅನ್ನೋದು ಎಷ್ಟು ಕೊಡ್ತಾರೆ ಅಂದರೆ ಹೊಟ್ಟೆ ತುಂಬುವಷ್ಟು ಕೊಡ್ತಾರೆ. ತುಂಬ ಸಂತೋಷ ಆಗುತ್ತೆ. ಸೊ ನಮ್ಮ ಕರ್ನಾಟಕದ ಅಭಿವೃದ್ಧಿ ಮತ್ತು ನಮ್ಮ ಸಂಸ್ಕೃತಿ ಅದು ಹೆಂಗಿದೆ ಅಂತಂದರೆ, ನಮ್ಮ ಕಲ್ಚರ್ ಹೇಗಿದೆ ಅಂತಂದರೆ, 4 ಜನಕ್ಕೆ ಅನ್ನ ಹಾಕೋಷ್ಟು ನಮ್ಮ ಕರ್ನಾಟಕ ಸಮೃದ್ಧಿ ಆಗಿದೆ ಅಂತ ಎದೆ ತಟ್ಕೊಂಡು ಹೇಳ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜೈ ಕರ್ನಾಟಕ ಮಾತೆ. ನಮಸ್ಕಾರ, ನನ್ನ ಹೆಸರು ಸಂಧ್ಯಾ ಅಂತ. ಆ್ಯಕ್ಚುಲಾಗಿ ನಾನು ಗಿರಿ ಪ್ರದಕ್ಷಿಣೆಗೆ ಫಸ್ಟ್ ಟೈಮ್ ಬರ್ತಾಯಿದ್ದೀನಿ. ಇಲ್ಲಿ ಇಷ್ಟೊಂದು ವಿಶೇಷ ಇದೆ ಅಂತ ನನಗೂ ಐಡಿಯಾ ಇರಲಿಲ್ಲ. ನಮ್ಮ ದೇಹ ಆಗಿರೋದೇ ಪಂಚೇಂದ್ರಿಯಗಳಿಂದ.
ಅದನ್ನು ಇಲ್ಲಿ ಒಂದು ಪ್ರದಕ್ಷಿಣೆ ಮಾಡಿದ್ರೆ ಓಂ ನಮಃ ಶಿವಾಯ ಅಂತ ಪಂಚಾಕ್ಷರಿ ಮಹಾಮಂತ್ರ ಹೇಳಿದ್ರೇ ನಮ್ಮ ಪಾಪಗಳೆಲ್ಲ ಭಸ್ಮವಾಗುತ್ತೆ ಅನ್ನೋ ಒಂದು ನಂಬಿಕೆ ಇದೆ ಇಲ್ಲಿ. ಬಟ್ ತುಂಬಾ ಚೆನ್ನಾಗಿದೆ. ನಾನು ಫಸ್ಟ್ ಟೈಮ್ ಬಂದಿರೋದು. ಎಲ್ಲ ನನಗೆ ಫಸ್ಟು ವಯಸ್ಸಾಗಿದೆ, ನಡೆಯೋಕ್ಕಾಗಲ್ಲ ಅಂದ್ಕೊಂಡೆ. ಇಲ್ಲ, ಸಂಕಲ್ಪ ಇದ್ದರೆ ದೇವ್ರು ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಅನ್ನೋದು ಒಂದು ದೃಢ ಸಂಕಲ್ಪ ಬಂತು ಇಲ್ಲಿ. ಒಟ್ನಲ್ಲಿ ಪ್ರತಿ ವೀಕೆಂಡ್ನಲ್ಲಿ ಪ್ರವಾಸಿಗರಿಂದ ತುಂಬಿರುತ್ತಿದ್ದ ನಂದಿಗಿರಿಧಾಮ ಇಂದು ಭಕ್ತಾದಿಗಳಿಂದ ತುಂಬಿ ತುಳುಕುತ್ತಿತ್ತು. ಇನ್ನು ಭಕ್ತರು ದಕ್ಷಿಣ ಕಾಶಿ ಎಂದೇ ಪ್ರಸಿದ್ಧಿಯಾಗಿರುವ ನಂದಿಗಿರಿಧಾಮವನ್ನು ಸುತ್ತುವ ಮೂಲಕ 17 ಕಿಲೋಮೀಟರ್ ಪಾದಯಾತ್ರೆ ನಡೆಸಿ ಶಿವಭಕ್ತಿಯನ್ನು ಮೆರೆದಿದ್ದಾರೆ. ಕ್ಯಾಮರಾಮನ್ ಪ್ರವೀಣ್ ಜೊತೆ ಕಳವಾರ ಅರುಣ್, MMTV ನ್ಯೂಸ್, ಚಿಕ್ಕಬಳ್ಳಾಪುರ.